ಯಾವ ಸಂವಿಧಾನದಲ್ಲಿ ವಿಶೇಷ ವಿಶೇಷ ಮತ್ತು ಮುಖ್ಯವಾಗಿ ನಾನು ಕಂಡುಕೊಂಡಂಥ ನೋವು ಅಂತಂದರೆ ತುಂಬ ಚೆನ್ನಾಗಿ ನಾನು ಓದಿದ್ದೆ. ಎಲ್ಲಿ ಓದಿದ್ದೆ ಅಂದರೆ ಸಿಂಗಾಪುರ ಐನ್ಸ್ಟೈನ್ ಹೇಳಿದ್ದ ಆ ದಿವಸ. ಅದು ಈಗ ಏನಾಗಿದೆ ಅಂದರೆ ಮೊನ್ನೆ ಒಬ್ಬ ಆಂಗ್ಲರವರು ನಮ್ಮ ನಾಟಕವನ್ನು ನೋಡ್ಕೊಂಡು ನಾನು ಓದಿದ್ದೆ. ಹೊರಗಡೆ ಬಂದುಬಿಟ್ಟು ಅವನು ಇಂಗ್ಲೀಷಲ್ಲಿ ಮಾತಾಡ್ತಾ ಹೇಳಿದ, ನೀವು ನಾಟಕ ನೋಡಿದ್ರ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾ ಹೇಳ್ಬಿಟ್ಟು ಒಂದು ಮಾತಾಡಿದ. ಬಹುಶಃ ಈ ನಾಟಕಗಳನ್ನು ಹೊರದೇಶದಲ್ಲಿ ಬೇರೆ ಬೇರೆ ಕಂಟ್ರಿ ಮಾಡಿದರೆ ಅತ್ಯಂತ ಹೆಚ್ಚು ವಿಗ್ರಹಗಳು ಗಾಂಧೀಜಿ ವಿಶ್ವದಲ್ಲಿ ಅದು ಇಲ್ಲ. ಏಕ್ಸ್ ನದಿಯ ದರದಿಂದ ಹಿಡಿದು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಡೆಲ್ಲಿನಲ್ಲಿ ಏನೋ ಮಾಡ್ತಾ ಇದ್ದಾರೆ, ಒಂದು ಡಿಗ್ರಿ ಬಂದಿದೆ ನೋಡಿ. ಗಾಂಧಿಯನ್ನು ನಾವು ನೋಡಿದ್ದ ದಿವಸಗಳು ನೋಡಿದ್ದೆಲ್ಲ ಮಾಡ್ಕೊಂಡು ನಾಟಕ ನೋಡಿದರೆ ನನಗೆ ತುಂಬ ಬೇಸರ ಆಗಬೇಕು. ಗಾಂಧಿಯವರು ತಪ್ಪು ಮಾಡಿದ್ರೂ ಸಹ ಈ ಥರ ನಾಟಕ ಎಲ್ಲ ಮಾಡಲಿಕ್ಕೆ ಹೋಗ್ತಾ ಫಾದರ್ ಆಫ್ ನೇಷನ್ ಅಂತ ನೀವೇ ಕರ್ಕೊಂಡು ಮತ್ತೆ ನೀವು ಕಾಯ್ದಂತ ಅಂತ ಹೇಳಬೇಕು ಸಿಕ್ಕ ಬಳಸ್ತಾರೆ. ಆ ಥರ ಆಗಿದೆ. ಅದು ಸಿಕ್ಕಾಪಟ್ಟೆ ಬಫೂನ್ ಮಾಡ್ಬಿಟ್ಟಿದ್ದಾರೆ ಗಾಂಧಿ ಅದಕ್ಕೆ ಯಾಕೆ ನಾನು ಹೋಗಿದ್ದೆ, ಅವ್ರಿಗೆ ನೇರವಾಗಿ ಹೇಳಿದೆ ನೋಡಿ ಯಾರನ್ನ ನೀವು ಅದನ್ನ ಇನ್ನೂ ತಗೋಕ್ಕಾಗಿಲ್ಲ, ಮುಂದೆ ಆದರೂ ತಗೊಳ್ಳಿ ಅಂತೇಳಿ ಅವನಿಗೇನು ಮಾತಾಡ್ತೀನಿ ಅಂತ ಅಜೆಂಡ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯುದ್ಧ ಉನ್ಮಾದ. ಬಹುಶಃ ನಾನು ಕಂಡ ಹಾಗೆ ಇದೇನು ಸಬ್ಜೆಕ್ಟ್ ಇಲ್ಲ ಪ್ರಶ್ನೆ ಅಲ್ಲ ಅಂತ ಕಾಣಿಸುತ್ತೆ. ಮಕ್ಕಳಾಟ ಗೋಲಿ ಹಾಕ್ಕೊಂಡು ಜಗಳ ಮಾಡ್ತಾರೆ. ಆ ಗೋಲಿ ನಂದು ಕಣೋ, ಇದು ಇನ್ನೊಂದು ಕಣೋ ನೋಡಿ ಎಂಥ ಆ ಜಾಗ ನಂದು, ಅದು ನಂಗೆ ಬೇಕದು ಅಂತ ಮಕ್ಕಳಾಟ ಎಲ್ಲಿ ಮುಗಿಯುತ್ತೆ. ಇಡೀ ವಿಶ್ವ ಒಂದು ವಿಶ್ವಸೂತ್ರ ಮಾತಾಡಿದೆ. ಏನು ವಿಶ್ವದ ಬೇರೆ ಬೇರೆ ದೇಶಗಳು ಯುದ್ಧಕ್ಕೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾವೆ, ಒಂದು ವರ್ಷಕ್ಕೆ ಲ್ಯಾಪ್ಸ್ ಆಗೋಗುತ್ತೆ ಆ ವೆಪನ್ಸ್ಗಳು. ಈಗ ಆ ಎಲ್ಲ ವಿಶ್ವಗಳದ್ದು ಲ್ಯಾಪ್ಸ್ ಆಗುತ್ತಲ್ಲ, ಆ ಹಣದಿಂದ 10 ವರ್ಷಗಳ ಕಾಲ ಇಡೀ ವಿಶ್ವವನ್ನು ಕಾಪಾಡಬೇಕು. ಅಷ್ಟೊಂದು ಸಂಗ್ರಹಣೆ ಮಾಡಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ವಿಶ್ವಸಂಸ್ಥೆ ಅದು ಹೆಲ್ಪ್ಲೆಸ್ ಆಗುತ್ತೆ. ಈ ದೊಡ್ಡಣ್ಣ ಚಿಕ್ಕಣ್ಣ ಇಬ್ಬರು ಸೇರಿಕೊಂಡು ಕಿತಾಪತಿ ಮಾಡಿ ಎಲ್ಲಿಗೆ ಮುಟ್ಟಿಸ್ತಾರೋ ಬಹುಶಃ ಇಡೀ ಭೂಮಿನ ಇರದೇ ಒಂದು ಭೂಮಿ ಎಲ್ಲೂ ಓಡೋಕ್ಕಾಗಲ್ಲ. ಇದು ಪೂರ್ತಿ ಜಪಾನಲ್ಲಿ ಆಯ್ತಲ್ಲ, ಇಡೀ ಭೂಮಿಗೆ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ವಿಚಾರಗಳು ನೋಡಿ ಯಾರು ಮಾತಾಡ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಈ ಮುಂದಿನ ಮಕ್ಕಳ ಭವಿಷ್ಯ ಏನು ಎಲ್ಲ ಇದ್ದು ಯಾತಕ್ಕೆ ಯುದ್ಧ, ಯಾತಕ್ಕೆ ಕಚ್ಚಾಡ್ತಾ ಇರೋದು ಯಾರಿಗೂ ಗೊತ್ತಾಗುತ್ತೆ. ಇದನ್ನು ನಿಲ್ಲಿಸಲಿಕ್ಕೆ ನನ್ನ ಒಂದು ವೈಯಕ್ತಿಕವಾದ ಅನುಭವ ಅಂತಂದರೆ ಸಮಾನಾಂತರವಾದ ಒಂದು ವಿಶ್ವಮಟ್ಟದಲ್ಲಿ ಸಮಾನಾಂತರವಾದ ಧರ್ಮವನ್ನು ಒಂದು ಮಾಡ್ಬೋದು, ಸಮಾನಾಂತರವಾದ ಒಂದು ಭಾಷೆ, ಸಮಾನಾಂತರವಾದ ಶಿಕ್ಷಣ, ಇವು 3 ಬಂದರೆ ಸ್ವಲ್ಪ ಮಟ್ಟಿಗೆ ಇವೆಲ್ಲವನ್ನು ಸರಿಯಾಗಿ ಮಾಡಬೇಕು ಅಂತ. ನಾನು ಬೇರೆ ದೇಶದಲ್ಲಿ ಒಂದು ದೇಶದಲ್ಲಿ ಇದ್ದಾಗ, ಇದನ್ನು ರಾಷ್ಟ್ರದಲ್ಲಿ ಇದ್ದಾಗ ಕರ್ನಾಟಕದವರು ಇಂಡಿಯಾದಲ್ಲಿ ಒಟ್ಟಿಗೆ ಸೇರದೇ ಇಲ್ಲ ರೀ. ಭಾಷೆನೇ ಇಲ್ವಲ್ಲ. ಇಟಲಿಯವರು ಸೇರ್ತಾರೆ, ಅಮೇರಿಕಾದವ್ರು ಸೇರ್ತಾರೆ, ಎಲ್ಲ ಅವರವರು ಇಟಲಿ ಇದು ಮಾಡ್ಕೊಂಡಿದ್ದಾರೆ, ಸಿಟಿ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿಯನ್ ಸಿಟಿ ಇಲ್ಲವೇ ಇಲ್ಲ. ಎಲ್ಲ ಇವನು ಮೈಸೂರಿನವರು, ಪಾಕಿಸ್ತಾನ, ಪಂಜಾಬ್ನವ್ರು ಜಾಸ್ತಿ. ಮತ್ತು ಶಿಕ್ಷಣ, ಇವು 3ನ್ನ ಇಡೀ ವಿಶ್ವಸಂಸ್ಥೆಯಲ್ಲಿ ಏನಾದರೂ ಹೊರತಾಗಿ ಮಾಡಿಕೊಂಡು ನೋಡಿ. ಈಗ ನಮ್ಮ ಭಾಷೆನೇ ಇಲ್ಲ, ನಮ್ಮ ಭಾಷೆಯಲ್ಲಿ ಇದೆ. ಈ ಒಟ್ಟಿಗೆ ಸೇರಕ್ಕೆ ಆಗ್ತಾ ಇಲ್ಲ ಇಂಡಿಯಾದಲ್ಲಿ. ಎಲ್ಲ ಬೇರೆ ಬೇರೆ, ಕರ್ನಾಟಕದಲ್ಲಿ ಬೇರೆ ಮಾಡ್ತಾರೆ, ಅವ್ರ ಬೇರೆ. ಇಂಡಿಯನ್ ಸೊಸೈಟಿ ಅಂತ ಇಲ್ಲವೇ ಇಲ್ಲ. ಅಮೇರಿಕನ್ ಸೊಸೈಟಿ ಇದೆ, ಜಪಾನ್ ಸೊಸೈಟಿ ಇದೆ, ಇಂಡಿಯಾದಿಲ್ಲ. ಎಲ್ಲ ಒಟ್ಟಿಗೆ ಸೇರ್ತಾರೆ ಅವ್ರಿಗೆ ದೇಶದಲ್ಲಿ. ನಾವು ಒಟ್ಟಿಗೆ ಸೇರಕ್ಕೆ ಆಗ್ತಾನೇ ಇಲ್ಲ. ನಮ್ಮ ಅಲ್ಲಿ ಭಾಷೆ ಕಟ್ಟಾಡ್ಕೊಂಡಿದ್ದೀವಿ. ಈಗ ಸಂಸ್ಕೃತನಾದರೂ ಒಂದು ಭಾಷೆ ಅಂತ ಮಾಡ್ಕೊಂಡಿದ್ದೀವಿ, ಆಗ್ತಾ ಇದೆ. ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಭಾಷೆ ಒಟ್ಟಿಗೆ ಸೇರಲಿಕ್ಕೆ ತುಂಬ ಮೂಲವಾದ ಗತಿ ಆಗ್ತದೆ. ಅದನ್ನು ನಾವು ಕಂಡಿಟ್ಕೊಂಡಿಲ್ಲ, ನಾವೇ ಕಚ್ಚಾಡ್ತೀವಿ. ನಮ್ಮದು ಅವ್ರದ್ದು ಒಂದು ಭಾಷೆ ಬೇಕಾಗಿದೆ ಒಂದು ದೇಶ ಒಟ್ಟಾರೆ ಸೇರಲಿಕ್ಕೆ, ಒಂದು ಒಟ್ಟೆ ಮಾಧ್ಯಮ. ಹಾಗಾಗಿ ಮುಂದೆ ಈ ವಿಷಯ ನಿರ್ತಿಗೆ ಏನು ಮಾಡಬೇಕು ಅಂತೇಳಿ ಈ ಸಂತರಿದ್ದಾರೆ,
ಎಲ್ಲ ವಿಶ್ವದಲ್ಲಿ ಸಂತರು ಇವರೆಲ್ಲ ಒಟ್ಟಿಗೆ ಸೇರಿಸಿಟ್ಟು ಒಂದು ಅನುಮಾನ ಮಾಡಿಸ್ಬೇಕು. ಯುದ್ಧ ಅನ್ನೋ ಪದವನ್ನು ಬಿಸಿಲು ತೆಗೆದಾಕಿ ಯುದ್ಧ ಮುಚ್ಚಿ ಬಹುಶಃ ಅವಾಗೇನಾದ್ರು ಸ್ವಲ್ಪ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.